ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾವು ಬೆಳಿಗ್ಗೆ ಎದ್ದು ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಎಲ್ಲ ಹೂವೆಲ್ಲ ಕಟ್ಕೊಂಡು ಮನೇಲಿ ಕೂಡ ತೋರಣ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮುಗಿಸಿ ಹೋಗೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ತೋರಣ ಕೂಡ ರೆಡಿ ಮಾಡಿದೆ. ಅಮಾವಾಸ್ಯೆ ಆಗಿರೋದ್ರಿಂದ ನಾವು ತೋರಣ ಸಂಜೆನೇ ಕಟ್ಬಿಡ್ತೀವಿ. ಅದೆಲ್ಲ ಪೂಜೆ ಕೂಡ ಮುಗಿಸಿ ಬೆಳಗ್ಗೆ ಎದ್ದು ಊರಿಗೆ ಬಂದ್ವಿ. ಊರಿಗೆ ಬಂದಿದ ತಕ್ಷಣ ನಮ್ಮ ಮಗನ ನೋಡ್ಬಿಟ್ಟು ತುಂಬ ಖುಷಿ ಪಡ್ತಾಯಿದ್ದ. ಅವನ್ನ ಒಳಗಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟು ಆನಂದ ಅದಕ್ಕೆ. ಎಷ್ಟೇ ಆದರೂ ನಾಯಿ ಪ್ರೀತಿ ಅಲ್ವಾ. ಮತ್ತು ನಾನು ಬೇಗ ಟೈಮ್ ಆಗುತ್ತೆ ಅಂತೇಳಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಅಜ್ಜಿ ಹತ್ರ ಸ್ವಲ್ಪ ಎಣ್ಣೆ ಸ್ನಾನ ಮಾಡಿಸೋಣ ಮಗನಿಗೆ ಅಂತ ಹೇಳ್ಬಿಟ್ಟು ಅಜ್ಜಿ ತುಂಬ ಚೆನ್ನಾಗಿ ಮಸಾಜ್ ಎಲ್ಲ ಮಾಡ್ತಾರೆ ಎಣ್ಣೆ ಹಾಕಿ. ಹಾಗಾಗಿ ಅಜ್ಜಿ ಕೂಡ ಎಣ್ಣೆ ಎಲ್ಲ ಹಚ್ತಾ ಇತ್ತು. ನಾನು ಕೂಡ ಟೈಮ್ ಆಗುತ್ತೆ ಅಂತೇಳಿ ಒಬ್ಬಟ್ಟೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಪ್ರತಿ ವರ್ಷ ಇವರು ನಾಗರ ಪಂಚಮಿ ಮಾಡ್ತಾರೆ ಈ ಹಬ್ಬದಲ್ಲಿ. ಅದಕ್ಕೋಸ್ಕರ ನಾಗರು ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಗ ಅಡುಗೆ ಮಾಡೋಣ ಅಂತೇಳಿ ರೆಡಿ ಮಾಡಿ ಅಡುಗೆ ಕೂಡ ಮಾಡಿ ಅವ್ರನ್ನ ಕೂಡ ನಾಗರು ಮಾಡೋಕ್ಕೆ ಕಳಿಸ್ಬಿಟ್ಟು ಅವ್ರು ಬಂದಿದ ತಕ್ಷಣ ಎಲ್ರಿಗೂ ಊಟ ಹಾಕ್ಕೊಟ್ಟು ಎಲ್ಲರೂ ಕೂಡ ಊಟ ಮಾಡಿಕೊಂಡು ಮತ್ತೆ ಬೆಳಗ್ಗೆ ಎದ್ದು ತೋಟದ ಹತ್ರ ಬಂದ್ವಿ. ತೋಟದ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಬಂದ್ವಿ. ನಾವು ಈ ಟೈಮಲ್ಲಿ ಎಲ್ಲ ಗರಿಗಳನ್ನೆಲ್ಲ ಕಟ್ ಮಾಡಿ ಬುಡಗಳಿಗೆ ಹಾಕ್ತೀವಿ. ಏನಕ್ಕೆ ಅಂತಂದರೆ ಸ್ವಲ್ಪ ನೀರು ತೇವ ಹಂಗೆ ಇರುತ್ತೆ ಅಂತೇಳಿ, ಜಾಸ್ತಿ ಬಿಸಿಲು ಹೋಗಲ್ವಲ್ಲ, ಹಂಗಾಗಿ ಅದೆಲ್ಲ ಕೂಡ ಮುಗಿಸಿ ಮತ್ತು ಡ್ರಿಪ್ಪಲ್ಲೆಲ್ಲ ನೀರೆಲ್ಲ ಕಟ್ಕೊಂಡಿರುತ್ತೆ ಅದನ್ನು ಕೂಡ ನೋಡ್ತಾ ಇದ್ವಿ. ನೀರು ಕಟ್ಕೊಂಡಿದೆಯಾ ಅಂತನ. ನೀರು ಕೂಡ ಸ್ವಲ್ಪ ಕಟ್ಕೊಂಡಿತ್ತು. ಈ ಟೈಮಲ್ಲಿ ಒಂದೊಂದು ಹನಿ ನೀರು ಕೂಡ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಎಲ್ಲ ನೋಡ್ಬಿಟ್ಟು ನಾವೇ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ನಾವು ಮನೆ ಕಡೆ ಹೊರಡೋಣ ಅಂತ ಬರ್ತಾಯಿದ್ವಿ. ಮತ್ತು ಸ್ವಲ್ಪ ಸುಪಟೆ ಎಲೆಗಳೆಲ್ಲ ಬಿದ್ದಿದ್ವು, ಅದನ್ನು ಕೂಡ ಸ್ವಲ್ಪ ತೊಗೊಂಡು ಮನೆ ಹತ್ರ ಬಂದ್ವಿ. ಸ್ವಲ್ಪ ಸಾಕಾಗಿತ್ತು ಅಂತ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ನಮ್ಮನೆಯವರು ಅವ್ರ ಅಮ್ಮ ಒಲೆ ಹಾಕ್ತಾಯಿದ್ರು, ಹಂಗಾಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.